ನಿಮಗಿದು ಗೊತ್ತಾ? ಇಂಡಿಯನ್ ಪೊಲೀಸ್ನಲ್ಲಿ ಎಷ್ಟು ರ್ಯಾಂಕ್ಗಳಿರುತ್ತೆ ಮತ್ತೆ ಯಾರಿಗೆ ಎಷ್ಟು ಸಂಬಳ ಇರುತ್ತೆ ಅನ್ನೋದು. ಎಲ್ಲಕ್ಕಿಂತ ಮೊದಲ ರ್ಯಾಂಕ್ ಇರುತ್ತೆ ಪೊಲೀಸ್ ಕಾನ್ಸ್ಟೇಬಲ್. ಇವರ ಸ್ಯಾಲರಿ 21,000 ರೂಪಾಯಿಯಿಂದ 69,000 ಇರುತ್ತೆ. ಇದಕ್ಕಿಂತ ಒಂದು ರ್ಯಾಂಕ್ ಮೇಲೆ ಇರ್ತಾರೆ ಹೆಡ್ ಕಾನ್ಸ್ಟೇಬಲ್. ಇವರ ಸ್ಯಾಲರಿ 25,000 ರೂಪಾಯಿಯಿಂದ 81,000 ರೂಪಾಯಿವರೆಗೆ ಇರುತ್ತೆ. ಇದಕ್ಕಿಂತ ಒಂದು ರ್ಯಾಂಕ್ ಮೇಲೆ ಇರ್ತಾರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. ಇವರ ಸ್ಯಾಲರಿ ಇರುತ್ತೆ 29,000 ರೂಪಾಯಿಯಿಂದ 92,000 ಇದಕ್ಕಿಂತ ಒಂದು ರ್ಯಾಂಕ್ ಮೇಲೆ ಇರ್ತಾರೆ ಸಬ್ ಇನ್ಸ್ಪೆಕ್ಟರ್. SI ಇವರ ಸ್ಯಾಲರಿ 35,000ದಿಂದ 1,20,000 ಇರುತ್ತೆ. SI ಮೇಲೆ ಇರ್ತಾರೆ ಇನ್ಸ್ಪೆಕ್ಟರ್ ಅಥವಾ SHO. ಇವರ ಸ್ಯಾಲರಿ ಇರುತ್ತೆ 44,000ದಿಂದ 1,42,000 ನಂತರ ಬರ್ತಾರೆ ಗೆಜೆಟೆಡ್ ಆಫೀಸರ್ ಅಥವಾ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಇವರನ್ನ UPSC ಅಥವಾ ರಾಜ್ಯ PCSC ನೇಮಕ ಮಾಡುತ್ತೆ. ಇವರ ಸ್ಯಾಲರಿ 56,000ದಿಂದ 1,77,000 ಇರುತ್ತೆ. ನಂತರ ಬರ್ತಾರೆ ಅಡಿಷನಲ್ SP. ಇವರ ಸ್ಯಾಲರಿ 68,000ದಿಂದ 2 ಲಕ್ಷದವರೆಗೆ ಇರುತ್ತೆ. ನಂತರ ಬರ್ತಾರೆ ಸೀನಿಯರ್ SP. ಇವರ ಸ್ಯಾಲರಿ 78,000ದಿಂದ 2 ಲಕ್ಷದವರೆಗೆ ಇರುತ್ತೆ. ಇವರ ಅಂಡರ್ ಪೂರ್ತಿ ಒಂದು ಡಿಸ್ಟ್ರಿಕ್ಟ್ ಬರುತ್ತೆ. ನಂತರ ಬರ್ತಾರೆ IPS ಆಫೀಸರ್. ಇವರಲ್ಲಿ ಮೊದಲಿಗೆ ಬರುವವರು DIG. ಇವರ ಸ್ಯಾಲರಿ 1,03,000ದಿಂದ 2,16,000 ಇರುತ್ತೆ. ನಂತರ ಬರ್ತಾರೆ IG. ಇವರ ಸ್ಯಾಲರಿ 1,44,000 ರೂಪಾಯಿಯಿಂದ 2,18,000 ಇರುತ್ತೆ. ನಂತರ ಬರ್ತಾರೆ ADG. ಇವರ ಸ್ಯಾಲರಿ ಇರುತ್ತೆ 2 ಲಕ್ಷದಿಂದ 2,24,000 ನಂತರ ಬರ್ತಾರೆ ADGP. ಪೂರ್ತಿ ರಾಜ್ಯದ ಪೊಲೀಸ್ ಹೆಡ್ ಆಗಿರ್ತಾರೆ ಮತ್ತೆ ಇವರ ಸ್ಯಾಲರಿ 2,25,000 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ. ನೆನಪಿರ್ಲಿ, ಈ ಸ್ಯಾಲರಿ ರಾಜ್ಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಂಥದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.